ಈ ಹೊತ್ತಿಗೆ ಒಂದು ಮೇಜರ್ ನ್ಯೂಸ್ ನಮಗೆ ಲಭ್ಯವಾಗ್ತಾ ಇದೆ. ಶಾಸಕ ಎನ್.ಎ. ಹ್ಯಾರಿಸ್ ಮೇಲೆ ಇಡಿ ರೇಡ್ ಆಗಿದೆ. ಬಿಡಿಎ ಅಧ್ಯಕ್ಷ ಹಾಗೇನೇ ಕಾಂಗ್ರೆಸ್ ಪಕ್ಷದ ಶಾಸಕ ಎನ್.ಎ. ಹ್ಯಾರಿಸ್ ಅವರು ಬೆಂಗಳೂರಿನ ಮನೆ ಮತ್ತೆ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬಿಟ್ಕಾಯಿನ್ ವ್ಯವಹಾರದ ನಂಟಿನ ಆರೋಪದ ಹಿನ್ನೆಲೆಯಲ್ಲಿ ಕೆಲವೊಂದು ಸಾಕ್ಷಿಗಳು ಸಿಕ್ಕಿರುತ್ತೆ. ಹಾಗೇನೇ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಾರೆ. ಶ್ರೀಕಿ ಜೊತೆ ನಂಟಿನ ಆರೋಪದ ಮೇಲೆ ಈ ದಾಳಿ ಆಗಿದೆ ಅಂತ ಹೇಳಿ ಮಾಹಿತಿ ಇದೆ. ಎನ್.ಎ. ಹ್ಯಾರಿಸ್ ಮಗ ನಲಪ್ಪಾಡ್ಗೂ ಕೂಡ ತಟ್ಟಿದೆ ಇಡಿ ರೇಡ್ನ ಬಿಸಿ. ಬೆಂಗಳೂರಿನ ಅಶೋಕ ನಗರದ ಹ್ಯಾರಿಸ್ ಮನೆ ಮೇಲೆ ದಾಳಿಯಾಗಿದೆ, ಶೋಧ ಮಾಡಲಾಗ್ತಾ ಇದೆ. ಒಟ್ಟು 17 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬೇಸಿಕ್ಲಿ ಈ ಹಿಂದೆ ಅರೆಸ್ಟ್ ಆಗಿದ್ದಂತ ಶ್ರೀಕಿ ಜೊತೆಯಲ್ಲಿ ನಂಟಿನ ಆರೋಪ, ಬಿಟ್ಕಾಯಿನ್ ಹಗರಣದ ನಂಟಿನ ಆರೋಪದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಈ ದಾಳಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಬೆಂಗಳೂರಿನ ಮನೆ ಹಾಗೇನೆ ಕಚೇರಿ ಮೇಲೆ ದಾಳಿಯಾಗಿದೆ. ಎನ್.ಎ. ಹ್ಯಾರಿಸ್ ಮತ್ತೆ ನಲಪ್ಪಾಡ್ಗೂ ಕೂಡ ಇಡಿ ರೇಡ್ನ ಬಿಸಿ ತಟ್ಟಿದೆ. ಬಿಡಿಎ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಶಾಸಕ ಎನ್.ಎ. ಹ್ಯಾರಿಸ್ ಅವರು ಬೆಂಗಳೂರಿನ ನಿವಾಸ ಮತ್ತೆ ಕಚೇರಿ ಮೇಲೆ ಈ ದಾಳಿಯಾಗಿದೆ. ಒಟ್ಟು 17 ಕಡೆಗಳಲ್ಲಿ ಈ ದಾಳಿ ಆಗಿದೆ. ದಾಖಲಾತಿಗಳ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸುತ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಶ್ರೀಕಿ ಜೊತೆ ನಂಟಿನ ಆರೋಪದ ಮೇಲೆ ಈಗ ರೇಡ್ ಆಗಿದೆ. ಸೊ ಎಲ್ಲೆಲ್ಲಿ ರೇಡ್ ಆಗಿದೆ, ಏನಾದ್ರೂ ಸಾಕ್ಷಿಗಳು ಸಿಕ್ಕಿದೆಯಾ? ಶರ್ಮಿತಾ, ಈಗಾಗಲೇ ಈ ಒಂದು ಬಿಟ್ಕಾಯಿನ್ ಗೆ ಸಂಬಂಧಪಟ್ಟಂತೆ ಶಾಸಕ ಹ್ಯಾರಿಸ್ ಮನೆ ಮೇಲೆ ಒಂದು ಇಡಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ದಾಳಿಯನ್ನು ಮಾಡಿ ಮನೆಯಲ್ಲಿ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಏನು ಶ್ರೀಕಿ ಒಂದು ಬಿಟ್ಕಾಯಿನ್ ಹಗರಣದಲ್ಲಿ ಆರೋಪಿಯಾಗಿದ್ದ, ಮತ್ತೆ ತನಿಖೆಯನ್ನು ಕೂಡ ವಿಚಾರಣೆ ಕೂಡ ಎದುರಿಸಿದ್ದ. ಆದ್ರೆ ಈ ಒಂದು ಪ್ರಕರಣದಲ್ಲಿ ನಲ್ಪಾಡ್ಗೂ ಕೂಡ ಏನು ಒಂದು ನಂಟಿರೋದ್ರ ಬಗ್ಗೆ ಒಂದು ಇಡಿ ಅಧಿಕಾರಿಗಳಿಗೆ ಏನು ಮಾಹಿತಿ ಸಿಕ್ಕಿರೋದು. ಈ ಒಂದು ಮಾಹಿತಿಯ ಆಧಾರದ ಮೇಲೆ ಈಗ ಈ ಒಂದು ದಾಳಿಯನ್ನು ಕೂಡ ಮಾಡಿ ಈಗ ಶೋಧ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಿನ 17 ಕಡೆಗಳಲ್ಲಿ ಈ ಒಂದು ದಾಳಿಯಾಗಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಕಡತಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಈಗ ಏನು ಶಾಸಕ ಹ್ಯಾರಿಸ್ ಮನೆ ಮತ್ತೆ ಕಚೇರಿಯಲ್ಲಿ ಕೂಡ ಈಗ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾಹಿತಿಗಳು ಮತ್ತೆ ಹೆಚ್ಚಿನ ದಾಖಲೆಗಳು ಏನಾದ್ರು ಪತ್ತೆ ಆಗುತ್ತಾ ಅನ್ನೋದ್ರ ಬಗ್ಗೆ ಏನು ಕಡತಗಳನ್ನ ಶೋಧ ಮಾಡ್ತಾ ಇರೋದು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ರೈಡ್ ಕಂಟಿನ್ಯೂ ಆಗಿರೋದು. ಮತ್ತೆ ಶ್ರೀಕಿ ಜೊತೆ ಯಾವ ರೀತಿಯ ಒಂದು ನಂಟಿತ್ತು, ಮತ್ತೆ ಬಿಟ್ಕಾಯಿನ್ ಹಗರಣದಲ್ಲಿ ಇವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಶ್ರೀಕಿ ಜೊತೆಯಲ್ಲಿ ನಲಪಾಡ್ ಕ್ಲೋಸ್ ಆಗಿದ್ರು, ಯಾವಾಗ್ಲೂ ಭೇಟಿ ಆಗ್ತಿದ್ರು ಅಂತೆಲ್ಲ ಆರೋಪಗಳಿತ್ತು. ಹಾಗಾಗಿ ನಲಪಾಡ್ ಒಡೆತನದ ಕಂಪನಿಗಳ ಮೇಲೆ ರೇಡ್ ಆಗಿದೆಯಾ ಅಥವಾ ಹ್ಯಾರಿಸ್ ಒಡೆತನದ ಕಂಪನಿಗಳ ಮೇಲೂ ರೇಡ್ ಆಗಿದೆಯಾ? ಈ 17 ಕಡೆ ರೇಡ್ ಅಂತಂದ್ರಿ, ಅದರಲ್ಲಿ ನಲಪಾಡ್ ಮತ್ತೆ ಹ್ಯಾರಿಸ್ಗೆ ಸಂಬಂಧಪಟ್ಟಿದ್ದಂತ ಪ್ಲೇಸ್ಗಳು ಎಷ್ಟಿದಾವೆ? ಶರ್ಮಿತಾ, ಈಗಾಗಲೇ ಈ ಒಂದು 17 ಕಡೆಗಳಲ್ಲಿ ಸಂಬಂಧಪಟ್ಟಂತೆ ಈಗ ಏನು ಅಶೋಕ ನಗರದಲ್ಲಿರುವಂತಹ ಒಂದು ಹ್ಯಾರಿಸ್ ಮನೆ ಮತ್ತೆ ಕಚೇರಿ ಹಾಗೂ ಇನ್ನು ಉಳಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು ರೇಡ್ ಕೂಡ ಆಗಿರೋದು. ಆದ್ರೆ ಈ ಒಂದು 17 ಸ್ಥಳಗಳಿಗೆ ಸಂಬಂಧಪಟ್ಟಂತೆ ಏನ್ ಬೇರೆ ಬೇರೆ ವ್ಯಕ್ತಿಗಳು ಮತ್ತೆ ಸಂಸ್ಥೆಗಳಿದೆ ಅಂತ ಕಡೆ ಕೂಡ ಒಂದು ದಾಳಿಯನ್ನು ಮಾಡಿ ಅಲ್ಲಿ ಒಂದು ಶೋಧ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಬಿಟ್ಕಾಯಿನ್ ಗೆ ಸಂಬಂಧಪಟ್ಟಂತೆ ಏನು ಶ್ರೀಕಿ ಮತ್ತೆ ನಲ್ಪಾಡ್ ನಡುವೆ ಒಂದು ಸ್ನೇಹ ಕೂಡ ಇತ್ತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ. ಈ ವಿಚಾರವಾಗಿ ಈ ಒಂದು ಬಿಟ್ಕಾಯಿನ್ ಹಗರಣದಲ್ಲಿ ಅವರ ಪಾತ್ರ ಏನಾದ್ರು ಇದೆಯಾ ಇಲ್ಲ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಗಳನ್ನು ಕೂಡ ಈಗ ಇಡಿ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಚ್ಚಿನ ತನಿಖೆ ಸಲುವಾಗಿ ಈ ಒಂದು ದಾಳಿಯನ್ನ ನಡೆಸಿ ಒಂದು ಪರಿಶೀಲನೆ ಮಾಡುವಂತ ಕೆಲಸ ನಡೀತಾ ಇದೆ. ಈ ವೇಳೆ ಏನಾದ್ರು ದಾಖಲೆಗಳು ಸಿಗುತ್ತಾ ಇಲ್ವಾ, ಅಥವಾ ಏನಾದ್ರು ಇದಕ್ಕೆ ಏನು ಬಿಟ್ಕಾಯಿನ್ ಸಂಬಂಧಪಟ್ಟಂತೆ ಏನಾದ್ರು ಡಾಕ್ಯುಮೆಂಟ್ಸ್ ಅಥವಾ ಬೇರೆ ರೀತಿಯಲ್ಲಿ ಏನಾದ್ರು ಡಿಜಿಟಲ್ ಎವಿಡೆನ್ಸ್ ಏನಾದ್ರು ಪತ್ತೆ ಆಗುತ್ತಾ ಅನ್ನೋದ್ರ ಬಗ್ಗೆ ಈಗ ಶೋಧ ನಡೀತಾ ಇದೆ. ಶರ್ಮಿತಾ, ಈ ಹಿಂದೆನೂ ವಿಚಾರಣೆ ಫೇಸ್ ಮಾಡಿದ್ದನ್ನ ನಾವು ನೋಡಿದ್ವಿ. ನಲಪಾಡ್ ಇದೆ ಬಿಟ್ಕಾಯಿನ್ ಹಗರಣ, ಅದರಲ್ಲೂ ಶ್ರೀಕಿ ಜೊತೆಯಲ್ಲಿ ಸಂಪರ್ಕ ಇದ್ದಂತ ಹಿನ್ನೆಲೆಯಲ್ಲಿ ಸೊ ಈಗ ಅಪ್ಪ ಮಗ ಇಬ್ಬರಿಗೂ ಕೂಡ ಈ ಇಡಿ ರೇಡ್ನ ಬಿಸಿ ತಟ್ಟಿದೆ. ಉಳಿದಂತೆ ಬೇರೆ ಯಾರ್ಯಾರ ಮೇಲೆ ರೇಡ್ ಆಗಿದೆ ಅಂತ ಏನಾದರೂ ಬೇಸಿಕ್ ಇನ್ಫಾರ್ಮೇಶನ್? ಶರ್ಮಿತಾ, ಈಗ ಮೊದಲಿಗೆ ಅಶೋಕ್ ನಗರದ ಈ ಒಂದು ಮನೆ ಮೇಲೆ ಈಗ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡೋ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಒಂದು ವ್ಯಕ್ತಿಗಳು ಮತ್ತೆ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ದಾಳಿ ಕೂಡ ಆಗಿರೋದು. ಯಾಕಂದ್ರೆ ಈ ಮೊದಲು ಬಿಟ್ಕಾಯಿನ್ ಹಗರಣ ಅಂತದ್ದು ಒಂದು ದೊಡ್ಡ ಮಟ್ಟದ ಒಂದು ಏನು ಹಗರಣ ಆಗಿರುವಂತದ್ದು. ಯಾಕಂದ್ರೆ ಶ್ರೀಕಿಯನ್ನ ಬಳಸ್ಕೊಂಡು ಈ ರೀತಿ ಬಿಟ್ಕಾಯಿನ್ ಅನ್ನ ಬೇರೆಯವರು ಕೂಡ ಪಡ್ಕೊಳ್ತಾ ಇದ್ದಾರೆ, ಮತ್ತೆ ಅದನ್ನ ಬೇರೆ ಒಂದು ವ್ಯಾಲೆಟ್ಸ್ ಅಲ್ಲಿ ಕೂಡ ಸೇವ್ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿದ್ರು. ಅದ್ರ ಬಗ್ಗೆ ಸಿಸಿಬಿ ಅಧಿಕಾರಿಗಳು ಕೂಡ ತನಿಖೆ ಮಾಡಿದ್ರು. ನಂತರ ಏನು ಸಿಐಡಿಯಲ್ಲಿ ಕೂಡ ತನಿಖೆ ಆಗಿತ್ತು. ಈಗ ಇಡಿ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ತನಿಖೆಯನ್ನು ಮಾಡುವಂತ ಸಂದರ್ಭ ಈಗ ಇರುವಂತದ್ದು. ಆದ್ರಿಂದ ಈಗ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕ ಹ್ಯಾರಿಸ್ ಮನೆ ಮೇಲೂ ಕೂಡ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಶರ್ಮಿತಾ, ಇಂಥ ದಾಳಿ ಆದಂತ ಸಂದರ್ಭದಲ್ಲಿ ರಾಜಕೀಯವಾಗಿ ನೋಡೋದಾದ್ರೆ ಪಕ್ಷಗಳು ಬರ್ತಾವೆ, ನಮ್ಮನ್ನ ಟಾರ್ಗೆಟ್ ಮಾಡಿದ್ರು, ಬೇಕು ಅಂತ ರಾಜಕೀಯವಾಗಿ ಟಾರ್ಗೆಟ್ ಮಾಡಿದ್ರು ಅಂತ ಹೇಳಿ ಕೇಳಿ ಈಗ ಕಾಂಗ್ರೆಸ್ ಶಾಸಕನ ಮೇಲೆ ಇಡಿ ರೇಡ್ ಆಗಿರೋದು. ಮತ್ತೆ ಬಿಟ್ಕಾಯಿನ್ ಅಲ್ಲಿ ಹಿಂದೆ ನಾವು ಬಿಜೆಪಿಯ ಕೆಲವೊಂದು ಪ್ರಮುಖ ಮುಖಂಡರ ಹೆಸರುಗಳನ್ನು ಕೂಡ ಆರೋಪಗಳ ರೀತಿಯಲ್ಲಿ ಕೇಳಿದ್ವಿ. ಹಾಗಾಗಿ ಅವ್ರ ಮೇಲೂ ಏನಾದರೂ ದಾಳಿ ಆಗೋ ಬಗ್ಗೆ ಮಾಹಿತಿಗಳು, ಅದ್ರ ಬಗ್ಗೆ ಯಾವ ತರ ಚರ್ಚೆ ಮುನಿ?
ಶರ್ಮಿತಾ, ಈಗಾಗಲೇ ಏನು ಈ ಒಂದು ಬಿಟ್ಕಾಯಿನ್ ಸಂಬಂಧಪಟ್ಟಂತೆ ಈ ಹಿಂದೆ ತನಿಖೆ ಸಂದರ್ಭದಲ್ಲಿ ಬೇರೆ ಬೇರೆ ಹೆಸರುಗಳು ಕೂಡ, ಅದು ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಕೂಡ ಬೆಳಕಿಗೆ ಬಂದಿತ್ತು. ಆದ್ರೆ ಈ ಒಂದು ಪ್ರಕರಣದ ತನಿಖೆ ಸಂದರ್ಭದಲ್ಲಿ ಯಾರ್ಯಾರು ಪಾತ್ರ ಏನಿರುತ್ತೆ ಮತ್ತೆ ಯಾರ್ಯಾರಿಗೆ ಬಿಟ್ಕಾಯಿನ್ ಒಂದು ನಂಟು ಏನು ಪತ್ತೆ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಮತ್ತೆ ಏನಾದ್ರು ಡಿಜಿಟಲ್ ಎವಿಡೆನ್ಸ್ ಏನಾದ್ರು ಪತ್ತೆ ಆದ ಸಂದರ್ಭದಲ್ಲಿ ಮತ್ತೆ 1-to-1 ಕಾಂಟ್ಯಾಕ್ಟ್ಸ್ ಏನಾದ್ರು ಅವ್ರ ನಡುವೆ ಇದ್ದ ಸಂದರ್ಭದಲ್ಲಿ ತನಿಖೆಯನ್ನ ಮಾಡ್ತಾರೆ. ಈಗ ಅದೇ ರೀತಿಯಾಗಿ ಏನು ಈ ಒಂದು ಪ್ರಕರಣದಲ್ಲೂ ಕೂಡ ಏನಾದ್ರು ಆರೋಪಿಗಳ ಜೊತೆ ನಂಟು ಅಥವಾ ಏನಾದ್ರು ವ್ಯವಹಾರಿಕವಾಗಿ ಏನಾದ್ರು ನಂಟಿರೋದ್ರ ಬಗ್ಗೆ ಏನಾದ್ರು ಮಾಹಿತಿಗಳು ಸಿಕ್ಕ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಈ ರೀತಿ ರೈಡ್ ಅನ್ನ ಮಾಡ್ತಾರೆ. ಈಗ ಸದ್ಯ ಈ ಏನು ಹ್ಯಾರಿಸ್ ಮನೆ ಮೇಲೆ ಒಂದು ದಾಳಿಯನ್ನು ಮಾಡಿ ಒಂದು ಪರಿಶೀಲನೆ ಮಾಡುವಂಥದ್ದು ಮತ್ತೆ ಶೋಧ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಅವ್ರ ಮನೆಯಲ್ಲಿ ಏನಾದ್ರು ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ದಾಖಲೆಗಳು ಸಿಗಬಹುದಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನು ಏನು ಸಂಜೆ ವೇಳೆಗೆ ಒಂದು ಸ್ಪಷ್ಟ ಮಾಹಿತಿ ಕೂಡ ಸಿಗುತ್ತೆ. ಈಗಷ್ಟೇ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ದಾಳಿಯನ್ನ ಮಾಡಿ ಶೋಧವನ್ನ ನಡೆಸುವಂತ ಕೆಲಸವನ್ನ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂದ್ರೆ ಏನಾದ್ರೂ ಸ್ಪಷ್ಟವಾದಂತ ಪುರಾವೆಗಳು ಅಥವಾ ಸಾಕ್ಷಿಗಳು ಸಿಕ್ಕಿರುತ್ತೆ ಅಂತಾನೆ ಅರ್ಥ. ಹಿಂದೆನೂ ಸಾಕಷ್ಟು ದಾಳಿಗಳನ್ನ ನಾವು ಕೂಡ ಗಮನಿಸಿದ್ವಿ. ಹಾಗಾಗಿ ಈಗ ಈ ಬಿಟ್ಕಾಯಿನ್ ಹಗರಣದ ಜೊತೆ ಲಿಂಕ್ ಅಥವಾ ಶ್ರೀಕಿ ಜೊತೆಗೆ ಲಿಂಕ್, ಅದ್ರ ಜೊತೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ಇಂಥದ್ದೇನಾದ್ರೂ ಆರೋಪಗಳು ಹ್ಯಾರಿಸ್ ಮತ್ತೆ ನಲ್ಪಾಡ್ ಮೇಲೆ ಇದೆಯಾ? ಮತ್ತೆ ಈ ದಾಳಿ ಆದಾಗ ಇಬ್ರು ಮನೆಯಲ್ಲಿ ಇದ್ರ ಅದ್ರ ಬಗ್ಗೆ ಮಾಹಿತಿ? ಶರ್ಮಿತಾ, ಈಗ ಏನು ಅಧಿಕಾರಿಗಳು ಈಗ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡೋ ಕೆಲಸವನ್ನ ಮಾಡ್ತಾ ಇದ್ರೆ, ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮನೇಲಿ ಏನಾದ್ರೂ ಏನು ಪೂರಕವಾದಂತ ಒಂದು ಸಾಕ್ಷಿಗಳು ಸಿಗಬಹುದು ಅಥವಾ ದಾಖಲೆಗಳು ಏನಾದ್ರೂ ಸಿಗುವಂತ ಸಾಧ್ಯತೆಗಳು ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಮತ್ತೆ ಬ್ಯಾಂಕ್ ಖಾತೆಗಳಿರ್ಬೋದು ಮತ್ತೆ ಬೇರೆ ಬೇರೆ ಒಂದು ಅಕೌಂಟ್ಸ್ ಏನು ಮಾಹಿತಿ ಇದೆ ಅದನ್ನು ಕೂಡ ಸಂಗ್ರಹ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾರೆ. ನಂತರ ಇದರಲ್ಲಿ ಏನಾದ್ರು ಟ್ರಾನ್ಸಾಕ್ಷನ್ಸ್ ಏನಾದ್ರು ಕಂಡು ಬಂದ್ರೆ ಅಥವಾ ಬೇರೆ ರೀತಿಯ ಹಣ ವರ್ಗಾವಣೆ ಏನಾದ್ರು ಅದರಲ್ಲಿ ಪತ್ತೆಯಾದ ಬಳಿಕ ಮುಂದಿನ ಒಂದು ಕ್ರಮ ಕೂಡ ಇಡಿ ಅಧಿಕಾರಿಗಳು ಕೈಗೊಳ್ತಾರೆ. ಮತ್ತೆ ಇವರ ನಡುವೆ ಏನಾದ್ರು ಹೇಳಿದ್ರೆ ಆಗ್ಲೇ ನಲಪಾಡ್ ಮತ್ತೆ ಹ್ಯಾರಿಸ್ಗೆ ಸಂಬಂಧಪಟ್ಟಂತ ಸ್ಥಳಗಳು ಸೇರಿದಂತೆ ಬೆಂಗಳೂರಲ್ಲಿ 17 ಕಡೆ ಅಂತ, ಮತ್ತೆ ಹ್ಯಾರಿಸ್ ನಲಪಾಡ್ಗೆ ಸೇರಿದಂತ ಜಾಗಗಳು ಬೇರೆ ಬೇರೆ ಕಡೆ ಇದೆ. ಮೂಲ ಮನೆ ಕಾಸರಗೋಡಲ್ಲಿ ಇರೋದು, ಅಲ್ಲೇನಾದ್ರೂ ದಾಳಿ ಆಗಿರೋ ಬಗ್ಗೆ ಮಾಹಿತಿ? ಒಂದು ಪ್ರಕರಣಕ್ಕೆ ಸದ್ಯ ಬೆಂಗಳೂರಿನಲ್ಲಿ ಒಂದು ದಾಳಿ ಆಗಿರುವಂತ ಒಂದು ವಿಚಾರ ಈಗ ತಿಳಿದು ಬರ್ತಾ ಇದೆ. ಏನು 17 ಕಡೆಗಳಲ್ಲಿ ಬೆಂಗಳೂರು ನಗರದಲ್ಲಿ ದಾಳಿ ಆಗಿದೆ ಅನ್ನೋ ಒಂದು ಮಾಹಿತಿ ಇರೋದು. ಅದು ಈಗ ಒಂದು ಅಶೋಕ್ ನಗರದ ಮನೆ ಮತ್ತೆ ಕಚೇರಿ ಹಾಗೂ ಬೇರೆ ಒಂದು ಸ್ಥಳಗಳಲ್ಲಿ ಕೂಡ ರೈಡ್ ಅನ್ನ ಮಾಡಿ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಬೇರೆ ಏನು ಬೆಂಗಳೂರು ನಗರದ ಬೇರೆ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಕೂಡ ಇರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯ ಈಗ ಇನ್ನಷ್ಟು ಏನು ಈ ಒಂದು ದಾಳಿಯಿಂದಾಗಿ ಏನೆಲ್ಲ ಒಂದು ವ್ಯವಹಾರ ಆಗಿದೆ ಮತ್ತೆ ಏನೆಲ್ಲ ಒಂದು ನಂಟು ಇದೆ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಮುನಿರಾಜು ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇವಿಷ್ಟು